ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂದರೆ ಬೆಳಗಿನ ತಿಂಡಿ ಅಥವಾ ರಾತ್ರಿ ಡಿನ್ನರಿಗೆ ನಾವು ಲೈಟಾಗಿ ಏನಾದ್ರು ಬೇಕು ಅಂದರೆ ಮಾಡ್ಕೋಬೋದು. ಅದನ್ನು ನಾನು ಹೇಳ್ಕೊಡ್ತಿದ್ದೀನಿ. ಇದು ಉಪ್ಪಿಟ್ಟು ಅಂದರೆ ಈಗ ಎಲ್ಲರೂ ಕೂಡ ಮಾಡ್ತಾರೆ, ಬಟ್ ನಾನು ಮಾಡೋ ಶೈಲಿನ ನೀವು ನೋಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಕ್ಕೆ ನಾನು ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು 2 ಹಸಿಮೆಣಸಿಕಾಯಿ, ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ ಸ್ನೇಹಿತರೆ. ಈ ಹಂತದಲ್ಲಿ ನಾವು ಇದಕ್ಕೆ 1 ಬೌಲು ರವೆನ ಹಾಕೋಣ. ನೋಡಿ ಸ್ನೇಹಿತರೆ, ಇದನ್ನು ಹೀಗೆ ಹಾಕಿ ಚೆನ್ನಾಗಿ ನಾವು ಇದನ್ನು ರೋಸ್ಟ್ ಮಾಡೋಣ. ಯಾಕಂದರೆ ಇದರಲ್ಲೇ ಸ್ವಲ್ಪ ರೋಸ್ಟ್ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೋಡಿ ರೋಸ್ಟ್ ಮಾಡೋಣ. ಹೀಗೆ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇದಕ್ಕೆ ನಾವು ಈ ಹಂತದಲ್ಲಿ 1 ಬೌಲು ನಾವು ತರಕಾರಿಗಳನ್ನು ಹಾಕೋಣ. ಇದರಲ್ಲಿ ನಾನು ಕ್ಯಾಬೇಜು ಮತ್ತು ಒಂದು ಕ್ಯಾಪ್ಸಿಕಮ್, ಅರ್ಧ ಕ್ಯಾಪ್ಸಿಕಮ್ಮು, ಸ್ವಲ್ಪ ಕ್ಯಾರೆಟು, ಒಂದು 4 ಬೀನ್ಸನ್ನು ಹಾಕ್ಕೊಂಡಿದ್ದೇನೆ. ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ರಿಂದಾಗಿ ಇದು ಇದರಲ್ಲೇ ಬೇಯುತ್ತೆ. ಹಾಗಾಗಿ ಇಷ್ಟು ಸಣ್ಣದಾಗಿ ಚಾಪರಲ್ಲಿ ಮಾಡ್ಕೊಂಡಿದ್ದೇನೆ. ಈಗ ವೆಜಿಟೇಬಲ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈ ಹಂತದಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಈ ಬೌಲಿಂದ 2 ಬೌಲ್ ನೀರನ್ನು ಹಾಕಿದ್ದೇನೆ. 1 ಬೌಲ್ ರವೆ, ಅದಕ್ಕೆ ನಾವು 2 ಬೌಲ್ ನೀರನ್ನು ಹಾಕ್ತೇವೆ. ಈ ಹಂತದಲ್ಲಿ ಇದಕ್ಕೆ ನಾವು ಸ್ವಲ್ಪ ಅಂದರೆ ಟೇಸ್ಟಿಗಾಗಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ವೆಯ್ಟ್ ಲಾಸ್ ಅದರಿಂದ ಹಾಕೋದು ಬೇಡ ಅಂದರೆ ಬೇಡ, ಇಲ್ಲಾಂದರೆ ಟೇಸ್ಟಿಗೆ ಒಂದು ಸ್ವಲ್ಪ ಹಾಕ್ಬೋದು. ತುಂಬ ಒಳ್ಳೆಯದಾಗಿರುತ್ತೆ. ನೋಡಿ ಸ್ನೇಹಿತರೆ, ಈ ಹಂತದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ಉದುರಾಗಿ ಬರಬೇಕು. ಈಗ ನಾವು ಸ್ವಲ್ಪ ತೆಂಗಿನ ತುರಿನ ಹಾಕೋಣ. ತೆಂಗಿನ ತುರಿ ಮೇಲ್ಗಡೆ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದೆ, ತುಂಬ ಟೇಸ್ಟಿ ಕೂಡ ಆಗಿದೆ. ನೀವು ಕೂಡ ಮಾಡ್ಕೊತೀನಿ. ಹಾಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇದು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.